ಸಂಸದೆ ಸುಮಲತಾ ಅವರ ಮನೆಯಲ್ಲಿ ನಡೀತಾ ಇರುವ ನಿರ್ಣಾಯಕ ಸಭೆಗೆ ನಟ ದರ್ಶನ್ ಅವರ ಆಗಮನ ಆಗಿದೆ. ಸುಮಲತಾ ನಿವಾಸಕ್ಕೆ ನಟ ದರ್ಶನ್ ಬಂದಿದ್ದಾರೆ. ಈಗಾಗಲೇ ಹೇಳ್ತಾ ಇದ್ದೆ ನಾನು, ಪ್ರಮುಖವಾಗಿ ದರ್ಶನ್ ಮತ್ತು ಯಶ್ ಅವರ ಪ್ರಚಾರ ಸುಮಲತಾ ಅವರಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಲಾಸ್ಟ್ ಟೈಮ್ ಲಾಭ ಆಗಿತ್ತು. ಸಂಸದೆ ಆಪ್ತ ಸಚಿದಾನಂದ ಕೂಡ ಸಭೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಈ ಕ್ಷಣಕ್ಕೆ ಸಭೆಯಲ್ಲಿ ಆಪ್ತರು ಮತ್ತು ಮಂಡ್ಯ ಮುಖಂಡರ ಅಭಿಪ್ರಾಯಗಳನ್ನು ಸಂಗ್ರಹಿಸೋ ಕೆಲಸವನ್ನ ಸಂಸದೆ ಸುಮಲತಾ ಅವರು ಮಾಡ್ತಾರೆ. ಸ್ಪರ್ಧೆ ಮಾಡೋದಾದ್ರೆ ಹೇಗೆ, ಯಾವ ರೀತಿ, ಎಲ್ಲಿಂದ ಮಾಡಿದ್ರೆ ಬೆಟ್ಟರು, ಮಂಡ್ಯದಿಂದ ಮಾಡಿದ್ರೆ ಎಷ್ಟು ಲಾಭ, ರಿಪೋರ್ಟ್ ಏನು ಹೇಳ್ತಾ ಇದೆ, ಮತ್ತೆ ಪ್ರಚಾರ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು, ಎಷ್ಟು ದಿನಗಳ ಕಾಲ ದರ್ಶನ್ ಅವರು ಕೂಡ ಇದರಲ್ಲಿ ಪ್ರಚಾರ ಮಾಡ್ತಾರೆ, ಮತ್ತೆ ಪಕ್ಷೇತರವಾಗಿ ನಿಂತ್ಕೊಳ್ತಾರಾ ಅಥವಾ ಬಿಜೆಪಿಯಿಂದ ಅಂತಿಮವಾಗಿ ಫೈಟ್ ಮಾಡಿ ಟಿಕೆಟ್ ಅನ್ನ ಪಡ್ಕೊಳ್ತಾರಾ, ಬಿಜೆಪಿ ನಾಯಕರು ಏನು ಹೇಳ್ತಾ ಇದ್ದಾರೆ. ನಿವಾಸದ ಒಳಗಡೆಗೆ ಬಂದಿರತಕ್ಕಂಥ ಕಾರ್ಯಕರ್ತರು ಅಭಿಮಾನಿಗಳನ್ನ ತಾವು ನೋಡ್ತಾ ಹೋಗ್ತಾ ಇದ್ದೀರಾ. ಅಂದ್ರೆ ಈಗಾಗಲೇ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅಂತೇಳಿ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ, ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದು ಹೈಕಮಾಂಡ್ ಇನ್ನೂ ಯಾವುದೇ ರೀತಿಯಂತಹ ಸ್ಪಷ್ಟ ಸಂದೇಶವನ್ನ ಕೊಟ್ಟಿಲ್ಲ. ಇತ್ತ JDS ಕೂಡ ಟಿಕೆಟ್ ನಮಗೆ ಸಿಗುತ್ತೆ, ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರೋ, ಅವರು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ. ಹೀಗಾಗಿ ಒಂದು ರೀತಿ ಮೈತ್ರಿ ಬಿಕ್ಕಟ್ಟು ಆಗಿರುವ ಕಾರಣಕ್ಕೋಸ್ಕರ ಕಾರ್ಯಕರ್ತರು ಮತ್ತು ಆಪ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ಎಲ್ಲರಲ್ಲೂ ಕೂಡ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಏನಿದ್ದಾರೆ ಮತ್ತು ಆಪ್ತರು ಏನಿದ್ದಾರೆ, ಯಾವ ರೀತಿ ಇದೆ ಇಲ್ಲಿನ ಗ್ರೌಂಡ್ ಪಿಕ್ಚರ್ ಎಲ್ಲ ರಿಪೋರ್ಟ್ ಏನಿದೆ, ಅದೆಲ್ಲದರ ಬಗ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಅಂತೇಳಿ ಈಗ ಒಂದು ಸಭೆಯನ್ನು ಮಾಡ್ತಾರೆ. ಈ ಸಭೆಯಲ್ಲಿ ಈಗಾಗಲೇ ನಟ ದರ್ಶನ್ ಮತ್ತು ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಮಂಡ್ಯ ಭಾಗದ ಇಂಡುವಾಳ ಸಚ್ಚಿದಾನಂದ ಅವರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರಿಂದ ಒಂಚೂರು ಅಂತರವನ್ನು ಸುಮಲತಾ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಅಂತರ ಕಾಯ್ದುಕೊಂಡ ಹಿನ್ನೆಲೆಯಲ್ಲಿ ಅವರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾರೆ ಅನ್ನುವಂಥ ಮಾಹಿತಿ ನಮಗೆ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ನೋಡಬಹುದಾಗಿದೆ, ಎಲ್ಲರೂ ಕೂಡ ಕಾರ್ಯಕರ್ತರು ಆಪ್ತರು ಎಲ್ಲರೂ ಕೂಡ ಬಂದಿರುವಂಥದ್ದು. ಈಗಾಗಲೇ ಎಲ್ಲರೂ ಕೂಡ ಸಭೆ 4:30 ಆರಂಭ ಆಗುತ್ತೆ. ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಒಂದು ವೇಳೆ ಟಿಕೆಟ್ ಸಿಗದೆ ಹೋದ್ರೆ ಕಳೆದ ಬಾರಿಯಂತೆ ಸ್ವಾಭಿಮಾನದ ಬಾವುಟವನ್ನು ಹಿಡಿದು ಹೋಗ್ಬೇಕಾ ಅಥವಾ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಈ ರೀತಿಯಾದಂಥ ಸಂಗ್ರಹ ಮಾಡಿದ ಬಳಿಕ ಇವತ್ತೇ ನಿರ್ಧಾರವನ್ನು ಕೈಗೊಳ್ತಾರೆ ಇಲ್ಲ ಅಂತಂದ್ರೂ ಕೂಡ ಕುತೂಹಲ ಕರೆದ. ಈ ಭಾಗದಲ್ಲಿ ಈಗಾಗಲೇ ಸಭೆಗೆ ಆಗಮಿಸುವಂಥ ಎಲ್ಲ ಕಾರ್ಯಕರ್ತರ ಆಪ್ತರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಒಟ್ಟಾರೆ ಸುಮಲತಾ ಅವರ ನಿವಾಸದಲ್ಲಿ ಆಪ್ತರು ಮತ್ತೆ ಕಾರ್ಯಕರ್ತರ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಯಾವ ರೀತಿಯ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾಗಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸಭೆಗೆ ಬಂದಿದ್ದಾರೆ ಈಗಾಗಲೇ ನಟ ದರ್ಶನ್ ಅವರು. ಆಮೇಲೆ ಮಂಡ್ಯ ಭಾಗದ ನಾಯಕರ ಜೊತೆಗೆ ಕುಶಲೋಪರಿ ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಹಸ್ತಲಾಘವ ಮಾಡೋದ್ರ ಮುಖಾಂತರ ಎಲ್ಲರನ್ನ ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಮಾತಾಡಿಸುವಂತಹ ಪ್ರಯತ್ನದಲ್ಲೂ ಕೂಡ ಸುಮಲತಾ ಬೆಂಬಲಿಗರು ಇದ್ದಾರೆ, ನಟ ದರ್ಶನ್ ಕೂಡ ಇದ್ದಾರೆ. ಈಗಿರುವಂತಹ ಕುತೂಹಲ, ಒಂದು ವೇಳೆ ಬಿಜೆಪಿ ಕಡೆಯಿಂದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೂ ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂತಹ ಧೈರ್ಯವನ್ನ ನಟ ದರ್ಶನ್ ಅವರು ತುಂಬೋದ್ರ ಮುನ್ಸೂಚನೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ನಟ ದರ್ಶನ್ ಅವರ ಬೆಂಬಲ ಸಂಪೂರ್ಣವಾಗಿ ಈ ಸಲ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಸಿಕ್ಕುವ ಮುನ್ಸೂಚನೆ ಕೂಡ ನಟ ದರ್ಶನ್ ಅವರ ಆಗಮನದ ಮೂಲಕ ಸ್ಪಷ್ಟ ಆಗ್ತಾ ಇದೆ. ಈ ಸಭೆಯಲ್ಲಿ ಸುಮಲತಾ ಅವರಿಗಿರುವಂತಹ ಅಡೆತಡೆಗಳನ್ನು ಹೇಗೆ ಬಗೆಹರಿಸಿಕೊಳ್ಳಬಹುದು ಮತ್ತು ಪ್ರಚಾರ ಯಾವ ರೀತಿ ಮಾಡಬೇಕು ಮತ್ತು ಈಗ ತೇಲಿ ಬಿಡ್ತಾ ಇರುವಂತಹ ಹೆಸರುಗಳ ವಿರುದ್ಧ ಹೇಗೆ ಹೋರಾಡಬೇಕು, ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಮುಂದೆ ಅಲ್ಲೇ ನಿಮಿಷ ಅಲ್ಲೇ ಅಲ್ಲೇ